ಗುರು ಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೋರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ರಮತಾಂ ಕಾಮಧೇನವೇ. ಗುರು ರಾಘವೇಂದ್ರಾಯ ನಮಃ. ಗುರು ರಾಘವೇಂದ್ರಾಯ ನಮಃ. ಗುರು ರಾಘವೇಂದ್ರಾಯ ನಮಃ. ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾದಿ ಶ್ರೀ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. बोलो भगवान श्री सद्गुरु साईनाथ महाराज की जय. शंकर मध्वरामानुजाचार्य महाराज की जय. ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕಿ ಜೈ. ಗುರುಗಳನ್ನ ಪ್ರಾರ್ಥನೆ ಮಾಡ್ತಾ, ಗುರು ದತ್ತಾತ್ರೇಯರನ್ನ ಆರಾಧನೆ ಮಾಡ್ತಾ, ಗುರು ಪರಂಪರೆ, ಗುರುವಿನ ವಾಕ್ಯ, ಗುರುವಿನ ಅನುಗ್ರಹ ಸಂಪೂರ್ಣವಾಗಿ ತಮ್ಮೆಲ್ಲರಿಗೂ ಸಿಗುವಂತದ್ದಾಗ್ಲಿ. ಹಾಗೆ ಪದ್ಮಾನನೇ ಪದ್ಭವಿ ಪದ್ಮಪತ್ರೆ ಪದ್ಮಪ್ರಿಯೆ ಪದ್ಮದಲಾಯಿತಾಕ್ಷಿ ವಿಶ್ವಪ್ರಿಯೆ ವಿಷ್ಣು ಮನೋನುಕೂಲೆ ತ್ವತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಶ್ರೀ ಮಹಾಲಕ್ಷ್ಮಿಯನ್ನ ಸಹಿತ ತಾವು ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಸಹಿತ ತಮ್ಮ ತಮ್ಮ ಮನೋಕಾಮನೆಗಳನ್ನ ಗುರುವಾಕ್ಯ, ಗುರುವಿನ ಅನುಗ್ರಹ, ಗುರುವಿನ ಕಾರುಣ್ಯ ಎಂಬತಕ್ಕಂಥದ್ದೊಂದಿದ್ರೆ ಮನುಷ್ಯ ತಾನು ಹಾಕ್ತಕ್ಕಂಥ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯತೆ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನ ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸುವಂತ ಈ ಶುಭ ಕಾಲ ತಮ್ಮೆಲ್ಲರಿಗೂ ತಮ್ಮ ಮನೆ ದೇವರ ಕೃಪಾಶೀರ್ವಾದ ಸಿಗ್ಲಿ. ಮನೆ ದೇವರ ಪ್ರಾರ್ಥನೆ ಮಾಡಿ ಇವತ್ತು ನಿಮ್ಮ ಭವಿಷ್ಯತ್ತಿನ ಫಲ ಹೇಗಿದೆ ಅದನ್ನು ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ನಾವು ಮಾಡುವಂತಹ ಯಾವುದೇ ಒಂದು ಕೈಂಕರ್ಯ ಕೆಲಸಗಳಾದ್ರೂ ಅದರ ಫಲಾಫಲಗಳನ್ನ ಪರಿಪೂರ್ತಿಯಾಗಿ ಮಾಡ್ಕೊಳ್ಬೇಕಾದ್ರೆ, ತೃಪ್ತಿಕರವಾದಂತಹ ಬದುಕನ್ನು ಕಟ್ಕೊಳ್ಬೇಕಾದ್ರೆ ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಮೊದಲು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನ ಆಲಿಸಿ. ಯಾಕೆಂದ್ರೆ ನಿಮ್ಮ ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಿಂದ ತಾವು ಏನೆಲ್ಲ ಪ್ರಯತ್ನ ಪಟ್ಟರು ಯಾವ ಪ್ರಯತ್ನಗಳು ಸಹಿತ ಪರಿಪೂರ್ತಿ ಆಗ್ತಾ ಇಲ್ಲ, ಸಫಲತೆ ಆಗ್ತಿಲ್ಲ. ಒಮ್ಮೆ ಅನ್ಸುತ್ತೆ ಮನೆಯವ್ರ ಮಾತು ಕೇಳೋದಕ್ಕಿಂತ ಹೊರಗಡೆಯವ್ರ ಮಾತು ಕೇಳಿದ್ರೆ ಚೆನ್ನಾಗಿತ್ತೇನೋ ಅಂತ. ಯಾಕೆಂದ್ರೆ ಮನೇಲಿರ್ತಕ್ಕಂಥ ಯಾರು ಏನ್ ಹೇಳಿದ್ರು ಅವ್ರಿಗೆ ಪರಿಪೂರ್ತಿಯಾದಂಥ ಜ್ಞಾನ ಇಲ್ಲ ಅಂತ. ನಮ್ಮಲ್ಲಿರೋ ದಡ್ಡತನ ಅದು. ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಅನುಭವದ ಮಾತು ಹೇಳಿದಾಗ ಅದು ನಂಬಲಿಕ್ಕೆ ಆಗುದಿಲ್ಲ. ಯಾರೋ ಒಬ್ರು ಏನೋ ಹೇಳಿದ್ರು ಅಂದ್ರೆ ಅದನ್ನ ಕಾಲಿಗೆ ಹೊತ್ಕೊಂಡು ನಮಸ್ಕಾರ ಮಾಡಿ, ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ನಾವು ಇನ್ನೇನು ಆಯ್ತಪ್ಪ ನಮಗೆ ನೀವೇ ಸರ್ವಸ್ವ ದೇವರು ಅಂತ ಹೇಳ್ತೀವಿ. ಆದ್ರೆ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ನಿಮ್ಮ ಯಶಸ್ಸಿಗೋಸ್ಕರ, ನಿಮ್ಮ ಜ್ಞಾನಾರ್ಜನೆಗೋಸ್ಕರ, ನಿಮ್ಮ ಅಭಿವೃದ್ಧಿಗೋಸ್ಕರ, ನಿಮ್ಮ ಯಶಸ್ಸಿಗೋಸ್ಕರನೇ ಮಾಡ್ತಿರ್ತಾರೆ ಎಂಬತಕ್ಕಂಥದ್ರ ಅರಿವು ನಮಗಿರೋದಿಲ್ಲ. ಇದು ತುಂಬಾ ಕಡೆ ಇರ್ತಕ್ಕಂಥ ಸಮಸ್ಯೆ. ಅದಕ್ಕಾಗಿ ಒಂದು ವಿಚಾರ ತಿಳ್ಕೊಳ್ಬೇಕು. ಮನುಷ್ಯ ಹಾಕುವ ಪ್ರತಿ ಹೆಜ್ಜೆಗೂ ತನ್ನ ತಂದೆ ತಾಯಿ ಪರಿಶ್ರಮ ಇದೆ, ತಂದೆ ತಾಯಿಯ ಮಾರ್ಗದರ್ಶನದಲ್ಲಿ ನಿಮ್ಮ ಬದುಕು ಬಂಗಾರ ಆಗತ್ತೆ ಎಂಬತಕ್ಕಂಥದನ್ನ ಅರ್ಥ ಮಾಡ್ಕೊಳ್ದಿರ ಯಾರು ಹೆಜ್ಜೆ ಮುಂದಾಕಿದ್ರು ಅವ್ರು ಈ ಕರ್ಮ ಫಲದಲ್ಲಿರ್ತಾರೆ. ಮನುಷ್ಯನ ಗ್ರಹಗತಿಗಳಲ್ಲಿ ಸಾಕಷ್ಟು ಸಮಸ್ಯೆ ಇದ್ದಾಗ, ಗ್ರಹ ನಕ್ಷತ್ರಚಾರ ಪ್ರಕಾರ ತೊಂದರೆಗಳನ್ನು ಅನುಭವಿಸುವಾಗ ಕೈ ಹಿಡಿದು ನಡೆಸುವಂತದ್ದು, ಅಥವಾ ನಿನ್ನ ಕಷ್ಟಕ್ಕೆ ಜೊತೆಲಿ ನಿಲ್ಲುವಂತದ್ದು, ಅಥವಾ ನಿನ್ನ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಅಯ್ಯೋ ಮಗನ ಸಮಯ ಸರಿ ಇಲ್ಲ, ಮಗಳ ಸಮಯ ಸರಿ ಇಲ್ಲ, ಅವ್ರ ಟೈಮ್ ಸರಿ ಇಲ್ಲ, ಅದರಿಂದ ಅವ್ರು ಈ ತರ ಆಡ್ತಾ ಇರ್ತಾರೆ ಅಂತ ಅಲ್ಲೂ ಸಹಿತ ನಿಮ್ ಬೆನ್ನಲ್ಲೇ ನಿಂತ್ಕೊಂಡು ನಿಮ್ಮನ್ನ ಕಾಪಾಡಬೇಕು, ನಿಮ್ಮ ಜೊತೆಲಿಟ್ಟು ನಡೆಸಬೇಕು ಅನ್ನೋ ಗುಣ ತಂದೆ ತಾಯಿಗಲ್ದ್ರೆ ಮತ್ತೆ ಯಾರಿಗೂ ಅಲ್ಲ. ಹಾಗೆ ಮೇಷರಾಶಿಯವರು ಪ್ರತಿನಿತ್ಯ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಏನ್ ಬರುತ್ತೋ ಏನ್ ಬಿಡುತ್ತೋ, ಬಟ್ ಅವ್ರ ತಂದೆ ತಾಯಿ ಆಶೀರ್ವಾದ ತೆಗೆದುಕೊಂಡು ನೀವು ಮುಂದೆ ನಡೆದ್ರೆ ಭಗವಂತ ನಿಮ್ಮೊಟ್ಟಿಗೆ ಇರ್ತಾನೆ, ನಿಮ್ಮ ಸಮಸ್ಯೆಗಳು ಪಾರಾಗತ್ತೆ. ಇದು ಸತ್ಯ. ಯಾಕೆಂದ್ರೆ ಇದು ನಾನು ಹೇಳೋ ಮಾತಲ್ಲ, ಗ್ರಂಥಗಳ ಆಧಾರ ಇದೆ, ಮಹರ್ಷಿಗಳ ಮಾತಿದೆ, ಜೊತೆಗೆ ಅನುಭವಸ್ಥರ ಮಾತಿದೆ ಇಲ್ಲಿ. ಅದಕ್ಕೋಸ್ಕರ ತಂದೆ ತಾಯಿನೇ ಪ್ರಧಾನ. ಅವ್ರ ಆಶೀರ್ವಾದ ಪಡೀರಿ. ಮೇಷರಾಶಿಯವರು ಖಂಡಿತ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ತಾವು ಮಾಡುವಂತ ಯಾವುದೇ ಕೆಲಸ ಕಾರ್ಯಗಳಾದ್ರೂ ಸ್ವಲ್ಪ ತಾಳ್ಮೆ ಬೇಕು, ಸಮಾಧಾನ ಬೇಕು. ಆದ್ರೆ ನಿಮ್ಮ ತಾಳ್ಮೆ ಸಮಾಧಾನ ಕೆಲವೊಮ್ಮೆ ನೆಲ ಕಚ್ಚಿಬಿಡುತ್ತೆ. ಆಗ ಒಂದಷ್ಟು ವ್ಯತ್ಯಾಸ ಆಗ್ಬೋದು. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಇವತ್ತಿನ ದಿವಸ ಅಷ್ಟು ಲಾಭದಾಯಕವಾಗಿರ್ತಕ್ಕಂತಹ ದಿನ ಅಲ್ಲ. ಯಾವುದು ಬೇಡವೋ ಅದರ ಕಡೆ ನಿಮ್ಮ ಗಮನ, ಯಾವುದು ಸರಿ ಇಲ್ವೋ ಅದರ ಬಗ್ಗೆ ನಿಮ್ಮ ಆಲೋಚನೆ. ಇವತ್ತು ವೃಷಭ ರಾಶಿಯಲ್ಲಿ ಇರ್ತಕ್ಕಂಥವ್ರು ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಗೆಯಷ್ಟು ಉದ್ದಿನ ಬೆಳೆಯನ್ನ ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನ ನೈಋತ್ಯಕ್ಕೆ ಹಾಕೋದು ಬಹಳ ಉತ್ತಮ. ಹಾಗೆ ಇವತ್ತಿನ ದಿವಸ ನೀವು ಮಾಡುವಂತ ಕಾಯಕವನ್ನ ಸಾಧ್ಯವಾದಷ್ಟು ಮಧ್ಯಾಹ್ನ 2 ಗಂಟೆ ನಂತರ ಅಥವಾ ಒಂದು ದಿನ ಮಟ್ಟಿಗೆ ಮುಂದೂಡ್ತಕ್ಕಂಥದ್ದು ಸಹಿತ ಅಷ್ಟೇ ಉತ್ತಮ. ಇವತ್ತು ವೃಷಭ ರಾಶಿಯಲ್ಲಿ ಇರ್ತಕ್ಕಂಥವ್ರು ಏನೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ತುಂಬಾ ತಾಳ್ಮೆ ತಗೊಳ್ಬೇಕು. ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ. ಇವತ್ತಿನ ಗ್ರಹ ಸ್ಥಿತಿಗಳಲ್ಲಿ ಗ್ರಹ ನಕ್ಷತ್ರಚಾರ ಪ್ರಕಾರ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಇವತ್ತು ವೃಷಭ ರಾಶಿಯಲ್ಲಿ ಇರ್ತಕ್ಕಂಥವ್ರ ಆರೋಗ್ಯ ಅಷ್ಟು ಸಮಂಜಸವಾಗಿರಲ್ಲ.
ಅದಕ್ಕಾಗಿ ಆರೋಗ್ಯ ದೃಷ್ಟಿಯಿಂದ ನೀವು ಮಾಡುವಂತ ಕೆಲಸಗಳಲ್ಲಿ ಒಂದಷ್ಟು ಬದಲಾವಣೆ ಬರಬೇಕು. ಅದಕ್ಕಾಗಿ ಕುಲದೇವರ ಪ್ರಾರ್ಥನೆ ಮಾಡಬೇಕು. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ವಯಸ್ಸಾಗಿರ್ತಕ್ಕಂಥ ವೃದ್ಧರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಅನುಭವದ ಮಾತನ್ನ ತಾವು ಆಲಿಸಿ ಒಂದೆಜ್ಜೆ ಮುಂದಕ್ಕೆ ಹಾಕಿದ್ರೆ ಖಂಡಿತ ಒಂದಿಷ್ಟು ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರು ಯಾರೊಬ್ಬರಾದ್ರೂ ಸಹಿತ ಹಣೆಗೊಂದಿಷ್ಟು ಕೆಂಪು ಗಂಧವನ್ನ ತಾವು ಹಚ್ಚೋದ್ರಿಂದ ಎಂತಹ ಕರ್ಮಫಲಗಳಾಗ್ಲಿ, ಎಂತಹ ಶತ್ರುಗಳ ಬಾಧೆ ಆಗಿರ್ಲಿ ಎಲ್ಲವನ್ನೂ ಸಹಿತ ತಾವು ದೂರ ಮಾಡ್ಕೊಳ್ಬಹುದು. ಹಣೆಗೆ ಕೆಂಪು ಗಂಧ ಇವತ್ತು ಬಹಳ ಶ್ರೇಷ್ಠ ವೃಷಭ ರಾಶಿಯವರಿಗೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವ್ರು ವಿದ್ಯಾರ್ಥಿಗಳ ಬದುಕಲ್ಲಿ ಉತ್ತಮವಾದಂತಹ ಕಾಲ. ವ್ಯಾಪಾರ ವ್ಯವಹಾರ ಮಾಡತಕ್ಕಂಥವ್ರಿಗೆ ಅದೃಷ್ಟದ ಕಾಲ. ಮನಸ್ಸಲ್ಲಿ ನೋವಿದ್ರು, ಯಾವುದೇ ಸಮಸ್ಯೆಗಳಿದ್ರು ಪರಿಹಾರ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಒಂದು ನಂಬಿಕೆ ಇಲ್ಲದಂತ ಪರಿಸ್ಥಿತಿ ನಿಮಗಿದ್ರೆ ಭಗವಂತನ ನಂಬಿ ನೀವು ಕೈ ಹಾಕಿದ್ರೆ 100% ಕೆಲಸ ಮಾಡ್ಕೊಳ್ತೀರಿ. ಇವತ್ತು ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರು ನೀವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಂದಿಷ್ಟು ಅನುಕೂಲ ಇದೆ, ಆದ್ರೆ ಅನುಕೂಲ ಆಗುತ್ತೆ ಎಂಬತಕ್ಕಂಥದ್ರ ಅರಿವು ನಿಮಗೆ ಇಲ್ಲಂತ ರೀತಿಯಲ್ಲಿರುತ್ತೆ. ಅದಕ್ಕಾಗಿ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತಾರೆ. ಹಾಗಾಗಿ ಧೈರ್ಯದಿಂದ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ ನೀವು ಫಲಾಫಲಗಳಲ್ಲಿ ಲಾಭವನ್ನು ತಂದುಕೊಳ್ತೀರಿ. ನಿಮ್ಮ ಫಲಾಫಲಗಳು ಕಾರ್ಯಸಿದ್ಧಿ ಆಗಬೇಕಾದ್ರೆ ಧೈರ್ಯವಾಗಿ ತಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬೇಕು. ಇದ್ರ ಜೊತೆಗೆ ಒಂದು ಚಿಟಿಕೆ ಕಡಲೆಬೇಳೆ, ಒಂದು ಚಿಟಿಕೆ ಅಕ್ಕಿ, ಒಂದು ಚಿಟಿಕೆ ಉದ್ದಿನ ಬೇಳೆ, ಈ ಮೂರೂ ಪದಾರ್ಥವನ್ನ ಏಕಕಾಲದಲ್ಲಿ ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕೋದ್ರಿಂದ ಇರ್ತಕ್ಕಂಥ ದೋಷಗಳಿಂದ ಬೇಗ ದೂರ ಆಗ್ತೀರಿ. ದೋಷ ದೂರ ಆಯ್ತು ಅಂದ್ರೆ ಕಾರ್ಯಸಿದ್ಧಿ ನಿಮ್ಮದಾದಂಗೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರು ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ ಕೊಡಿ. ಇವತ್ತು ಯಾವುದೇ ಒಂದು ಕೆಲಸವನ್ನು ಕೈಗೆತ್ತಿಕೊಂಡ್ರೂ ಪರಿಪೂರ್ತಿಯಾಗಿ ಆಗುವಂತದಲ್ಲ, ಆದ್ರೆ ಗುರು ಪ್ರಾರ್ಥನೆಯಿಂದ, ಗುರುವಿನ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆನೂ ಬೇಕು. ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಇವತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಹಾಗಾಗಿ ಕೆಲವಷ್ಟು ವ್ಯವಹಾರಗಳನ್ನ ಮಾಡುವಾಗ ಸ್ವಲ್ಪ ಮನಸ್ಸಲ್ಲಿ ದ್ವಂದ್ವ ನಿಲುವು ಬರುತ್ತೆ. ಆ ದ್ವಂದ್ವ ನಿಲುವು ಕೆಲಸ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಅಪನಂಬಿಕೆ. ಏನೇ ಆದ್ರೂ ಶ್ರದ್ಧೆಯಿಂದ ಮಾಡುವ ಕೆಲಸ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗತ್ತೆ. ಆದ್ರೆ ಕೆಲಸ ಮಾಡ್ಲಿಕ್ಕೆ ನಿಮ್ಮ ಮನಸ್ಸು ಒಪ್ಪೋದಿಲ್ಲ. ಇವತ್ತು ಅಂತಹದ್ದೊಂದು ಚಂಚಲತೆ ನಿಮ್ಮನ್ನ ಬಾಧಿಸಬಹುದು. ಹಾಗಾಗಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಒಂದಷ್ಟು ಉಪ್ಪು, ಒಂದಷ್ಟು ಅಕ್ಕಿ ಮತ್ತು ಉಪ್ಪನ್ನ ಹತ್ತಿರದಲ್ಲಿರ್ತಕ್ಕಂಥ ಒಂದು ಶಿವಾಲಯ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರು ಸಾಕಷ್ಟು ಲಾಭವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಸಿಂಹರಾಶಿ ಸಿಂಹ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟಗಳಿಂದ ಬೇಗ ಮುಕ್ತರಾಗಬಹುದು, ಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಕೆಲವಷ್ಟು ಅಧಿಕಾರಿಗಳಿಂದ, ಕೆಲವಷ್ಟು ನಿಮ್ಮ ಆಫೀಸರ್ಸ್ ಇಂದ, ಅಥವಾ ಕೆಲವಷ್ಟು ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರಿಂದ, ನಿಮ್ಮ ಅಣ್ಣ ತಮ್ಮಂದರಿಂದ, ಅಥವಾ ನಿಮಗೆ ಯಾರಾದರೂ ಹಿರಿಯರು ಮಾರ್ಗದರ್ಶಕರಿಂದ ಒಂದಿಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಸಿಂಹರಾಶಿಯವರಿಗಿದೆ. ಸಿಂಹರಾಶಿ ಸಿಂಹ ಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಕ್ಕಳ ಮಾತ್ರ ಇವತ್ತು ಸ್ವಲ್ಪ ಮೌನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಪ್ರತಿನಿತ್ಯದ ತರ ಗರ್ಜನೆ ಬೇಡ, ಪ್ರತಿನಿತ್ಯ ಇರ್ತಕ್ಕಂಥ ರೀತಿ ನಿಮಗೆ ಆಗುವುದಿಲ್ಲ. ಇವತ್ತು ಹೆಣ್ಣು ಮಕ್ಕಳಿಗೆ ಮಾತ್ರ ಒಂದು ಹೆಜ್ಜೆ ಹಿಂದೆ ಹಾಕ್ತೀರಿ. ಅಂದ್ರೆ ನೀವು ಎಲ್ಲರೂ ಸಹಿತ ಸದಾಕಾಲ ರಭಸದಿಂದ ಮುಂದೆ ನಡೆಯುವವರು, ಇವತ್ತು ಹೆಣ್ಣು ಮಕ್ಕಳು ಹಾಕುವ ಹೆಜ್ಜೆಯಲ್ಲಿ ಮಾತ್ರ ಒಂದು ಹೆಜ್ಜೆ ನಿಧಾನಕ್ಕೆ ಮಂದಗತಿಯಲ್ಲಿ ಸಾಗತ್ತೆ. ಹಾಗೆ ಇವತ್ತಿನ ದಿವಸ ಏನೇ ಒಂದು ವಿಚಾರದಲ್ಲಾದ್ರೂ ಸಹಿತ ಬದಲಾವಣೆ ತಂದುಕೊಳ್ಳುವಂತ ಸಮಯ ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದಿಂದ 4 ಗಂಟೆ 23 ನಿಮಿಷದವರೆಗೂ. 12ರಿಂದ 4:23 ಮಧ್ಯದಲ್ಲಿ ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಜಯವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಆದ್ರೆ ಹಣಕಾಸಿನ ವಿಚಾರ, ಈ ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳಿದೆಯಲ್ಲ, ಅದನ್ನ ಸಿಂಹರಾಶಿಯವರು ಬಹಳ ಜೋಪಾನ ಎಚ್ಚರಿಕೆಯಿಂದ ಮಾಡಿ. ಒಳ್ಳೇದಾಗ್ಲಿ. ರಾಶಿ ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವರು ಆರೋಗ್ಯ, ಮನಸ್ಸಿನ ನೆಮ್ಮದಿ. ಆರೋಗ್ಯ ನೋಡ್ಕೊಳ್ಬೇಕು, ಮನಸ್ಸಿನ ನೆಮ್ಮದಿ ಇಟ್ಕೊಳ್ಬೇಕು. ಭಗವಂತ ಏನ್ ಕೊಡ್ಬೇಕು ಆಯಾ ಕಾಲಕ್ಕೆ ಕೊಟ್ಟೆ ಕೊಡ್ತಾನೆ. ಆದ್ರೆ ಆತ ಕೊಡೋದಕ್ಕಿಂತ ಮುಂಚಿತವಾಗಿ ನನಗೇನು ಇಲ್ಲ, ನನಗೇನು ಸಿಕ್ಕಿಲ್ಲ, ಅಥವಾ ನನ್ನ ಕೈಲಿ ಆಗೋದಿಲ್ಲ ಅನ್ನೋ ಮಾತನ್ನ ಆಡಬಾರದು. ಇವತ್ತು ಒಂದಿಷ್ಟು ಹೆಸರುಬೇಳೆ, ಒಂದಿಷ್ಟು ಉದ್ದಿನ ಬೇಳೆ, ಒಂದಿಷ್ಟು ಕಡಲೆಬೇಳೆ. ಹೆಸರುಬೇಳೆ, ಉದ್ದಿನ ಬೇಳೆ, ಕಡಲೆಬೇಳೆ, ಈ 3 ಪದಾರ್ಥವನ್ನ ದೇವರ ಹತ್ರ ಇಡಿ. ಸಾಧ್ಯವಾದ್ರೆ ರವೆಯಿಂದ ಮಾಡಿರ್ತಕ್ಕಂಥ ಸಜ್ಜಿಗೆನೋ, ಒಂದಿಷ್ಟು ರವೆ ಉಂಡೆನೋ, ಅಥವಾ ರವೆ ಮತ್ತು ಸಕ್ಕರೆ ಮತ್ತು ಹಾಲು, ತುಪ್ಪ ಸೇರಿಸಿರ್ತಕ್ಕಂಥ ಒಂದಿಷ್ಟು ಖಾದ್ಯಗಳನ್ನ ರೆಡಿ ಮಾಡಿ ಅದನ್ನ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ನೈವೇದ್ಯ ಮಾಡಿ. ಲಕ್ಷ್ಮೀ ನರಸಿಂಹರಿಗೆ ನೈವೇದ್ಯ ಮಾಡಿರ್ತಕ್ಕಂಥ ಪ್ರಸಾದವನ್ನ ಒಂದು 4 ಜನ ಮಕ್ಕಳಿಗೋ, ಹಿರಿಯರಿಗೋ, ದೊಡ್ಡವರಿಗೋ ಕೊಟ್ಟು ಅವರ ಆಶೀರ್ವಾದ ಪಡೆದು ತದನಂತರ ತಾವು ಪ್ರಸಾದ ತಗೊಳ್ಳಿ. ಹೀಗೆ ಮಾಡೋದ್ರಿಂದ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 6:20 ತನಕ, 2ರಿಂದ 6 ಗಂಟೆ 20 ನಿಮಿಷ ಒಂದು ಅದ್ಭುತವಾದ ಕಾಲ. ನಿಮ್ಮ ಚಿಂತನೆಗೆ ಲಾಭ ಸಿಗ್ತಕ್ಕಂಥ ಕಾಲ. ಏನು ಮಾಡಬೇಕಾದ್ರೂ ಇದೇ ಸಮಯದಲ್ಲಿ ಮಾಡಿ. ಈ ಸಮಯ ನಿಮಗೆ ಹೆಚ್ಚು ಲಾಭವನ್ನು ಕೊಡುತ್ತೆ. ಇದರ ಮಧ್ಯದಲ್ಲಿ ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡುವಾಗ
ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿಗೆ ಒಂದಿಷ್ಟು ನೀರು ಹಾಕಿ, ಎಲ್ಲಾದ್ರೂ ಕಂದು ಬಣ್ಣದ ಗೋವು ಕಂಡ್ರೆ ಆ ಗೋವಿಗೆ ಇಷ್ಟು ಗೋಗ್ರಾಸ ಕೊಟ್ಟು ನಮಸ್ಕಾರ ಮಾಡಿಕೊಂಡು ತದನಂತರ ನೀವು ಮುಂದುವರಿತಕ್ಕಂಥದ್ದು ಮಾಡಿದ್ರೆ ಹೆಚ್ಚಿನ ಫಲವನ್ನ ತಾವು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟಗಳಿಂದ ಪಾರಾಗುವಂತ ಕಾಲ. ಯಾವುದೇ ಒಂದು ವ್ಯವಹಾರವನ್ನಾದರೂ ತಮ್ಮ ಮನಸ್ಸಲ್ಲಿ ಏನ್ ಸಂಕಲ್ಪ ಮಾಡ್ತೀರಿ, ಮಾಡಿರುವಂತ ಸಂಕಲ್ಪ ಪರಿಪಕ್ವತೆಯಿಂದ ಅದನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಬಹಳ ದೂರಭಾರ ಪ್ರಯಾಣ ಬೆಳೆಸುವಂತಹ ಮನಸ್ಸು ನಿಮ್ಮದು. ಇವತ್ತಿನ ವಿದ್ಯಾರ್ಥಿಗಳ ಜೀವನದಲ್ಲೂ ಒಂದು ಬದಲಾವಣೆ ತಂದುಕೊಳ್ಳತಕ್ಕಂಥ ಕಾಲ. ಹಾಗೆ ಉದ್ಯೋಗಕ್ಕಾಗಿ ಪರಿತಪಿಸ್ತಿರ್ತಕ್ಕಂಥವ್ರಿಗೆ ಉದ್ಯೋಗದ ಪ್ರಯತ್ನ ಪಟ್ರೆ ಒಳ್ಳೆ ಕಡೆ ಉದ್ಯೋಗವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸ್ವಲ್ಪ ಖರ್ಚು ವೆಚ್ಚ ಜಾಸ್ತಿ ಇದೆ. ಇವತ್ತು ಕೆಲವಷ್ಟು ವಸ್ತುಗಳನ್ನ ಎಲ್ಲೋ ಇಟ್ಟು ಎಲ್ಲೋ ಹುಡುಕಾಡೋದ್ರಲ್ಲಿ ಸಮಯವನ್ನ ವೃಥಾ ವೇಸ್ಟ್ ಮಾಡ್ತೀರಿ. ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ದುಡುಕಿ ತೀರ್ಮಾನ ತಂದುಕೊಂಡು ಸ್ವಲ್ಪ ಗರ್ಜನೆಯಿಂದ ಮಾತಾಡಿ ಆ ಸಭೆ ಸಮಾರಂಭಗಳಲ್ಲಿ ಅಥವಾ ಕುಟುಂಬದಲ್ಲಿ ಹಿರಿಯರೊಂದಿಗೆ ಸಣ್ಣ ಪುಟ್ಟ ವ್ಯಾಜ್ಯಗಳನ್ನು ಮಾಡಿಕೊಳ್ಳುವಂತಹ ಪರಿಸ್ಥಿತಿಯೂ ಇವತ್ತು ಎದುರಾಗ್ಬೋದು. ಇವತ್ತು ನೀವು ಏನೇ ಕೆಲಸ ಮಾಡಿದ್ರೂ ತಾಳ್ಮೆ ಬೇಕು. ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಫಲಗಳು ಸಾಕಷ್ಟು, ಇಲ್ಲ ಅಂದ್ರೆ ಒಂದಲ್ಲ ಒಂಥರ ಅಸಮಾಧಾನದ ಸನ್ನಿವೇಶ ಬಹಳಷ್ಟು ಎದುರಾಗತ್ತೆ. ಹಾಗೆ ವೃತ್ತಿಯಲ್ಲಿ ಏನಾದ್ರು ಒಂದು ಬದಲಾವಣೆ ತಂದುಕೊಳ್ಬೇಕಾದ ನೀವು ಯಾವುದೇ ಕೆಲಸ ಕಾರ್ಯಗಳಾದ್ರೂ ಸಹಿತ ಮಂದಗತಿಯಲ್ಲೇ ಸಾಗುವಂತ ಪರಿಸ್ಥಿತಿ ಇವತ್ತು ಎದುರಾಗತ್ತೆ. ಇವತ್ತು ಅರ್ಧ ತಲೆನೋವಾಗ್ಲಿ ಅಥವಾ ಮೈಕೈ ನೋವು ಬರ್ತಕ್ಕಂಥದ್ದಾಗ್ಲಿ ಅಥವಾ ಕಾಲಿನ ಹೆಬ್ಬೆಳ್ಳ ಒಂದು ನೋವು ಪಟ್ಕೊಳ್ತಕ್ಕಂಥದ್ದಾಗ್ಲಿ ಅಥವಾ ಏನೋ ಮಾಡುವ ಕೆಲಸದಲ್ಲಿ ಅಡ್ಡಿ ಆತಂಕ ಅಂತಕ್ಕಂಥದ್ದು ಇವತ್ತು ಎದುರಾಗ್ಬೋದು ಮಧ್ಯಾಹ್ನದ ನಂತರ. ಹಾಗಾಗಿ ಇಂತೆಲ್ಲ ಸಮಸ್ಯೆಗಳಿಂದ ಪಾರಾಗಬೇಕಾದ್ರೆ ನೀವು ಮೊದಲು ಮಾಡಬೇಕಾದ್ದು ಪ್ರಸನ್ನಾಂಜನೇಯ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತದೊಲ್ಲೆ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹನುಮನ ಪ್ರಾರ್ಥನೆ ಮಾಡ್ತಾ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ತಾಳ್ಮೆ ಸಮಾಧಾನ ಇರಬೇಕು. ವೃತ್ತಿಯಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಮೊದಲು ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಬೇಕು. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ನಿಮ್ಮ ಹೆಬ್ಬೆರಳು ಮತ್ತು ಉಂಗುರದ ಬೆರಳಿನಿಂದ ಒಂದು ಚಿಟಿಕೆ ಕುಂಕುಮವನ್ನು ತೆಗೆದುಕೊಂಡು ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕೆ ಕುಂಕುಮವನ್ನಿಟ್ಟು ಅದರಲ್ಲಿರ್ತಕ್ಕಂಥ ಸ್ವಲ್ಪ ಕುಂಕುಮವನ್ನು ನೀವು ಹಣೆಗೆ ಹಚ್ಕೊಂಡ್ರೆ ಇವತ್ತು ಬರ್ತಕ್ಕಂಥ ಅಥವಾ ಇರ್ತಕ್ಕಂಥ ದೋಷಗಳಿಂದ ಬೇಗ ದೂರ ಆಗ್ತೀರಿ. ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನ ಖಂಡಿತ ನಿಮ್ಮದಾಗಿಸ್ಕೊಳ್ತೀರಿ. ಇನ್ನು ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಸಂಕಷ್ಟಗಳಿಂದ ಬೇಗ ಮುಕ್ತರಾಗಿ ಒಳ್ಳೆ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇವತ್ತಿನ ಶುಭ ದಿನ. ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ ಆರಾಧನೆ ಮಾಡಿ ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿಸ್ಕೊಂಡು ಒಳ್ಳೆ ಮಾತಾಡ್ತಾ ನೀವು ಧರಿಸುವಂತ ವಸ್ತ್ರದ ಬಣ್ಣ ಯಾವುದೇ ಆದ್ರೂ ಒಂದು ರಕ್ತವರ್ಣದ ಅಂದ್ರೆ ಕೆಂಪು ಬಣ್ಣದ ವಸ್ತ್ರವನ್ನ ಕರವಸ್ತ್ರವನ್ನಾದ್ರೂ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಸುತ್ತಮುತ್ತ ಯಾರೇ ರಾಕ್ಷಸತ್ವ ಇಟ್ಕೊಂಡ್ರು ಅಥವಾ ಯಾರೇ ದುಷ್ಟರಿದ್ರು ಅವರೆಲ್ಲರಲ್ಲೂ ಸಹಿತ ಒಂದು ಒಳ್ಳೆತನ ಬರುತ್ತೆ ಮತ್ತು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಏನೇ ಸಮಸ್ಯೆ ಇದ್ರೂ ಅದಕ್ಕೊಂದು ಶಾಂತಿ ಸಮಾಧಾನವಾಗಿ ಕಾರ್ಯಸಿದ್ಧಿ ಆಗುವಂತ ಯೋಗ ಫಲ ನಿಮ್ಮ ಭವಿಷ್ಯತ್ತಲ್ಲಿದೆ. ಹಾಗಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಜೊತೆಗೆ ಹನುಮನ ಆರಾಧನೆ ಮಾಡಿ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ಆರಾಧನೆಯಲ್ಲಿ ಹೆಚ್ಚಿನ ಫಲಾಫಲಗಳನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಧನುರಾಶಿ ಧನುರ್ ಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ವಿದ್ಯಾರ್ಥಿಗಳಿಗೆ ಹೊಸತನವನ್ನ ಕಾಣಬಹುದು. ಉದ್ಯೋಗಸ್ಥರು ಉದ್ಯೋಗದ ಬಗ್ಗೆ ಚಿಂತನೆ ಮಾಡಬಹುದು. ಕುಟುಂಬದಲ್ಲಿರ್ತಕ್ಕಂಥವ್ರು ಮನೆಯಲ್ಲಿರ್ತಕ್ಕಂಥ ತಾಯಂದ್ರು ಸಂತೋಷದಿಂದ ಸಂಭ್ರಮದಿಂದ ಇಡೀ ಕುಟುಂಬದೊಂದಿಗೆ ಎಲ್ಲಾದ್ರೂ ದೂರಭಾರ ಪ್ರಯಾಣ ಅಥವಾ ಮನರಂಜನಾ ಕ್ಷೇತ್ರಕ್ಕೆ ಹೋಗ್ತಕ್ಕಂಥದ್ದು ಅಥವಾ ಸಂತೋಷದಿಂದ ಸಮಯವನ್ನ ಕಳಿತಕ್ಕಂಥದ್ದು ಇಂತಹ ಯೋಗ ಫಲ ಗುರುವಿನ ಅನುಗ್ರಹದಿಂದ ಸಿಗುತ್ತೆ. ಅಂತಹ ಗುರುವಿನ ಅನುಗ್ರಹವನ್ನು ಪಡೆಯುವಂತಹ ಧನುರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದೆ, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇದೆ, ವ್ಯವಹಾರಗಳ ಕಡೆ ಹೆಚ್ಚು ಗಮನ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ತಾವು ಧರಿಸುವಂತಹ ವಸ್ತ್ರ ಯಾವುದೇ ಬಣ್ಣದ್ದಾದ್ರೂ ಶ್ವೇತವರ್ಣದ ಒಂದು ಕರವಸ್ತ್ರವನ್ನು ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಳೋದ್ರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಹಿತ ನಿಮ್ಮದಾಗತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರು ನಿಮ್ಮ ಧರ್ಮದ ಗುರುಗಳನ್ನ ಪ್ರಾರ್ಥನೆ ಮಾಡಬೇಕು. ಜೊತೆಗೆ ಹತ್ತಿರದಲ್ಲಿ ಯಾವ್ದಾದ್ರು ಒಂದು ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಬೇಕು ಅಥವಾ ಒಂದು ಗ್ರಾಮ ದೇವತೆಯನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಸಣ್ಣ ಮಕ್ಕಳಿಗೆ 9 ಅಥವಾ 11 ವರ್ಷದ ಒಳಗಿರುವ ಮಕ್ಕಳಿಗೆ ಒಂದಿಷ್ಟು ತಿಂಡಿ ತಿನಿಸನ್ನ ಕೊಟ್ಟು ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಹೀಗೆ ಶ್ರೀಮನ್ ನಾರಾಯಣನ ಪ್ರಾರ್ಥನೆ ಮಾಡೋದ್ರಿಂದ ಸ್ವಲ್ಪ ಶಾಂತಿ ಸಮಾಧಾನವನ್ನ ನಿಮ್ಮದಾಗಿಸ್ಕೊಳ್ತೀರಿ. ಆದ್ರೆ ಏನೇ ಕಾಯಕವನ್ನ ಮಾಡಬೇಕಾದ್ರೂ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಬದಲಾವಣೆ ಇದೆ, ಒಂದಷ್ಟು ಮಾನಸಿಕವಾದಂತಹ ಒತ್ತಡ ಇದೆ. ಆ ಒತ್ತಡವನ್ನ ಇರ್ತಕ್ಕಂತಹ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಕಂಡುಕೊಂಡ್ರೆ ಹೆಚ್ಚಿನ ಫಲಾಫಲಗಳನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ಬಹುದು. ಕೆಲವಷ್ಟು ವಿಚಾರಗಳಲ್ಲಿ ಕೆಲವು ಸತ್ಯಾಸತ್ಯತೆಗಳ ಬಗ್ಗೆ ಚಿಂತನೆ ಮಾಡಬೇಕು. ಆದರೆ ಇವತ್ತು ನಿಮ್ಮ ಆಲೋಚನೆಯಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಅನ್ನೋದಿದೆ. ಆ ಕನ್ಫ್ಯೂಷನ್ ದೂರ ಮಾಡಿಕೊಂಡು ಸಮಾಧಾನವಾಗಿದ್ರೆ ಹೆಚ್ಚಿನ ಫಲವನ್ನ
ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಕುಂಭರಾಶಿ ಕುಂಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಪರಿಸ್ಥಿತಿ ಅನ್ನೋದು ಅಭಿವೃದ್ಧಿ ಪಡಿಸ್ಕೊಳ್ಬಹುದು. ವ್ಯವಹಾರಗಳನ್ನ ವ್ಯಾಪಾರವನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಬಹುದು. ಕೆಲವಷ್ಟು ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡು ಒಳ್ಳೆ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಇವತ್ತು ಮಧ್ಯಾಹ್ನ ಸರಿಸುಮಾರು 12 ಗಂಟೆಯಿಂದ 6 ಗಂಟೆ 20 ನಿಮಿಷ ತನಕ 12ರಿಂದ 6:20 ಮಧ್ಯದಲ್ಲಿ ತಾವು ಅಂದುಕೊಂಡಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕೆಲಸಗಳನ್ನ ಸಿದ್ಧಿಪಡಿಸ್ಕೊಳ್ಬಹುದು. ದೂರಭಾರ ಪ್ರಯಾಣ ಮಾಡಬಹುದು. ವ್ಯಾಪಾರ ವ್ಯವಹಾರದ ಕಡೆ ಗಮನ ಕೊಡಬಹುದು. ವಿದ್ಯಾರ್ಥಿಗಳು ಓದೋದ ಕಡೆ ಹೆಚ್ಚು ಗಮನ ಕೊಡಬಹುದು. ಒಂದು ಹೊಸದಾದಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅತೀತವಾದಂತಹ ಅಂದ್ರೆ ಎಲ್ಲೂ ಇಲ್ಲದಂತಹದ್ದು ಏನೋ ಒಂದು ಸಾಧನೆ ಅಂತಾರಲ್ಲ, ಅಂತಹ ಒಂದು ಅದ್ಭುತವಾದ ಸಾಧನೆಯನ್ನ ಇವತ್ತು ಕುಂಭರಾಶಿಯವರು ಮಾಡಬಹುದು. ಕುಂಭರಾಶಿಯವರು ವಿಷ್ಣು ದೇವರನ್ನ ಆರಾಧನೆ ಮಾಡಿ ವಿಷ್ಣು ಆಲಯಕ್ಕೆ ಹೋಗಿ ಬನ್ನಿ. ಸಾಧ್ಯವಾದರೆ ವಿಷ್ಣು ಆಲಯದಲ್ಲಿ ತುಳಸಿಯಿಂದ ಒಂದು ಅರ್ಚನಾ ಸಂಕಲ್ಪವನ್ನು ಮಾಡಿಸಿ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನ ಆಲಿಸಿ. ಹಾಗೆ ಸಾಧ್ಯವಾದರೆ ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸಿ. ಸಾಧ್ಯವಾದರೆ ಇವತ್ತು ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತಾ ಅರ್ಚನೆ ಆಗಿರ್ತಕ್ಕಂತಹ ಕುಂಕುಮ ಪ್ರಸಾದವನ್ನು ಒಂದು ಚೂರು ಹಣೆಗೆ ನೀವು ಹಚ್ಕೊಂಡಿದ್ದೆ ಆದ್ರೆ ಇನ್ನಷ್ಟು ಅದ್ಭುತವಾದಂತಹ ಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ತಾಳ್ಮೆ ಬೇಕು, ಸಮಾಧಾನ ಬೇಕು. ಆ ತಾಳ್ಮೆ ಸಮಾಧಾನದಿಂದ ತಾವು ಅಂದುಕೊಂಡಷ್ಟು ಕೆಲಸಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇನ್ನು ಮೀನರಾಶಿ ಮೀನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧ ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿದೆ. ಚಂದ್ರ ಮತ್ತೆ ಬುಧನ ಆಸ್ಥಾನ ಚೆನ್ನಾಗಿದ್ದಾಗಲೇ ಅಸಾಧ್ಯವಾದನ್ನ ಸಾಧನೆ ಮಾಡ್ಕೊಳ್ಬಹುದು. ತೃಪ್ತಿಕರವಾದಂತಹ ಬದುಕನ್ನು ಕಟ್ಕೊಳ್ಬಹುದು. ದೂರಭಾರ ಪ್ರಯಾಣ ಬೆಳೆಸಬೇಕಾದಂತಹ ನಿಮಗೆ ಪ್ರಯಾಣ ಕಾಲದಲ್ಲಿ ಎದುರಾಗುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿದೆಯಲ್ಲ, ಅದನ್ನು ಸಾಧ್ಯವಾದಷ್ಟು ಜಾಗೃತರಾಗಿ ಸರಿಪಡಿಸ್ಕೊಳ್ಬೇಕು. ಹಾಗೆ ಸಾಧ್ಯವಾದ್ರೆ ಇವತ್ತು ನಿಮ್ಮ ಕರಹಸ್ತದಿಂದ ಒಂದಷ್ಟು ಗೋಕ್ಷೀರ ಅಂದ್ರೆ ಒಂದು ಸ್ವಲ್ಪ ಹಾಲು, ಹಣ್ಣು, ಏನಾದ್ರು ಒಂದಿಷ್ಟು ಹೂಗಳು ಇಂತಹದ್ದನ್ನ ಒಂದು ವಿಷ್ಣು ಆಲಯಕ್ಕೆ ಕೊಟ್ಟು ಒಂದು ನಮಸ್ಕಾರ ಮಾಡಿ. ಹಾಗೆ ನಿಮ್ಮ ಧರ್ಮದ ಗುರುಗಳನ್ನ ಪ್ರಾರ್ಥನೆ ಮಾಡಿ ಲಕ್ಷ್ಮೀ ನರಸಿಂಹ ಸ್ವಾಮಿನ ಆರಾಧನೆ ಮಾಡಿ. ನರಸಿಂಹದೇವರ ಆರಾಧನೆಯಿಂದ ಇವತ್ತು ನಿಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗತ್ತೆ. ಮಾನಸಿಕವಾದಂತಹ ಒತ್ತಡಗಳು ದೂರ ಆಗತ್ತೆ. ಹಾಗೆ ತಾವು ಏನ್ ಸಂಕಲ್ಪ ಮಾಡಿದ್ರೋ ಆ ಸಂಕಲ್ಪವನ್ನ ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ಬಹುದಾಗತ್ತೆ. ಇವತ್ತು ಸಾಧ್ಯವಾದ್ರೆ ಹತ್ತಿರದಲ್ಲಿರ್ತಕ್ಕಂಥ ಯಾವ್ದಾದ್ರು ಒಂದು ಔದುಂಬರ ವೃಕ್ಷಕ್ಕೆ ಹೋಗಿ ಔದುಂಬರ ವೃಕ್ಷಕ್ಕೆ 11 ನಮಸ್ಕಾರ ಮಾಡಿಕೊಂಡು ವಿಶೇಷವಾಗಿರ್ತಕ್ಕಂಥ ಗುರು ದತ್ತಾತ್ರೇಯರನ್ನಾಗ್ಲಿ ಅಥವಾ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನಾಗ್ಲಿ ಅಥವಾ ವಿಶೇಷವಾಗಿ ಮಹಾವಿಷ್ಣುವನ್ನಾಗ್ಲಿ ತಾವು ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು. ಒಳ್ಳೇದಾಗ್ಲಿ, ಶುಭವಾಗ್ಲಿ.